ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಡಿಜಿಟಲ್ಗೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ನಾನು ವಿಜಯಪುರ ಜಿಲ್ಲಾ ವರದಿಗಾರ ಷಡಕ್ಷರಿ ಕಂಪನವರ್. ವಿಜಯಪುರ ನಗರದ ಮುಬಾರಕ್ ಕಾಲೋನಿಯಲ್ಲಿ ಒಂದು ಹತ್ಯೆಯಾಗುತ್ತೆ. ಅದು ಫೈನಾನ್ಸರ್ನ ಹತ್ಯೆ. ಆತನ ಹತ್ಯೆಯ ಭೀಕರತೆ ವಿಜಯಪುರ ನಗರದ ಜನತೆಯನ್ನ ಬೆಚ್ಚಿ ಬೀಳೋ ಹಾಗೆ ಮಾಡಿತ್ತು. ಮತ್ತೊಂದು ಕಡೆಗೆ ಹತ್ಯೆ ನಡೆದ ರೀತಿ, ಹತ್ಯೆ ಮಾಡಿದಂಥವ್ರು, ಕೊನೆಗೆ ಅವರು ಸಿಕ್ಕಾಕೊಂಡ ರೀತಿ ಎಲ್ಲವೂ ಕೂಡ ಇಲ್ಲಿ ಕುತೂಹಲ, ಇಂಟ್ರೆಸ್ಟಿಂಗ್ ಹುಟ್ಟಿಸತಕ್ಕಂಥ ಈ ಒಂದು ಕ್ರೈಮ್ ಕತೆ. ಇದನ್ನ ವಿವರಣೆ ಕೊಡೋದಕ್ಕೆ ನಾನು ಇವತ್ತು ಹೋಗ್ತಾ ಇದ್ದೀನಿ. ಕಳೆದ ಆಗಸ್ಟ್ 7ನೇ ತಾರೀಕು ವಿಜಯಪುರ ನಗರದ ಕಾಳಿಕಾನಗರ ನಿವಾಸಿ, ಮತ್ತೊಂದು ಕಡೆಗೆ ವಿಜಯಪುರ ನಗರದ ಇನ್ನೊಂದು ಕಡೆಗೆ ಶಾಪೇಟೆಯಲ್ಲಿ ತನ್ನ ಫೈನಾನ್ಸ್ ನಡೆಸ್ತಾ ಇದ್ದ ವ್ಯಕ್ತಿಯ ಹತ್ಯೆಯಾಗುತ್ತೆ. ಆತನ ಹೆಸರು ಶರಣಬಸಪ್ಪ ಜೇವರ್ಗಿ ಅಂತೇಳಿ. ಬಹುಪಾಲು ಜನರಿಗೆ ಆತ ಬಲು ಆತ್ಮೀಯ. ಯಾಕಂತ ಕೇಳಿದ್ರೆ ಈತ ಕೊಡ್ತಕ್ಕಂಥ ಫೈನಾನ್ಸ್ ಇದೆ ಕಡಿಮೆ ಬಡ್ಡಿ ದರ. ಈತ ಜನರ ನಡುವೆ ಯಾವ ರೀತಿಯಾಗಿ ಒಡನಾಡಿಯಾಗಿದ್ದ ಅಂತ ಹೇಳಿದ್ರೆ ಈತ ಕಡಿಮೆ ಬಡ್ಡಿ ದರದಲ್ಲಿ ಫೈನಾನ್ಸ್ ಅನ್ನ ಮಾಡ್ತಾ ಇದ್ದ. ಅದು ಸಹ ಬಹುಪಾಲು ಬಡವರಿಗೆ ಈತ ಮಾಡ್ತಾ ಇದ್ದ. ಕೂಲಿ ಕಾರ್ಮಿಕರು ಮತ್ತು ಸಣ್ಣ ಪುಟ್ಟ ಬಿಸಿನೆಸ್ ಗಳನ್ನ ಮಾಡ್ತೀನಿ ಅನ್ನೋರಿಗೆ ಈತ ಫೈನಾನ್ಸ್ ಅನ್ನ ಕೊಡ್ತಾ ಇದ್ದ. ಫೈನಾನ್ಸ್ ಕೊಡೋದು ಅಷ್ಟೇ ಅಲ್ಲದೇನೆ ವಸೂಲಿ ಮಾಡುವಾಗಲೂ ಕೂಡ ಯಾವುದೇ ಹೆಚ್ಚಿನ ಬಡ್ಡಿ ದರಗಳಿಲ್ಲ. ನಿಮಗೆ ಯಾವಾಗ ಸಾಧ್ಯವಾಗುತ್ತೋ ಅವಾಗ ರಿಟರ್ನ್ ಮಾಡಿ ಅನ್ನುವಂಥದ್ದು. ಮತ್ತೊಂದು ಕಡೆಗೆ ವರ್ಷಕ್ಕೊಂದು ಸಾರಿ ತಾನು ಯಾರಿಗೆ ಫೈನಾನ್ಸ್ ಅನ್ನ ಕೊಡ್ತಾ ಇದ್ನೋ ಅವರಿಗೆ ಈತ ಒಂದು ಸಣ್ಣ ಗಿಫ್ಟ್ ಅನ್ನ ಕೊಡ್ತಾ ಇದ್ದ. ಈ ಮೂಲಕ ಏನಂತಂದ್ರೆ ಕಳೆದ 20 ವರ್ಷಗಳಿಂದ ವಿಜಯಪುರದ ಫೈನಾನ್ಸ್ ಫೀಲ್ಡ್ ನಲ್ಲಿಯೇ ಒಂದು ಉತ್ತಮವಾದಂತಹ ಹೆಸರನ್ನ ಪಡೆದುಕೊಂಡಿದ್ದ ಈ ಶರಣಬಸಪ್ಪ ಜೇವರ್ಗಿ. ಇಂತಹ ವ್ಯಕ್ತಿ ಆಗಸ್ಟ್ 7ರಂದು ಈತ ಮುಬಾರಕ್ ಕಾಲೋನಿ ಕಡೆಗೆ ಹೋಗ್ತಾನೆ. ಈ ಸಂದರ್ಭದಲ್ಲಿ ಬೈಕ್ ಮೇಲೆ ಬಂದಂತ ಇಬ್ಬರು ಆಗಂತುಕರ ಪೈಕಿ ಹಿಂದೆ ಕುಂದಂತ ಒಬ್ಬ ಆಗಂತುಕ ತನ್ನ ಬಳಿ ಇದ್ದಂತ ಒಂದು ಚೂಪಾದ ಕೊಡಲಿಯಿಂದ ಈ ಶರಣಬಸಪ್ಪ ತಲೆಗೆ ಬೀಸ್ತಾನೆ. ಒಂದೇ ಏಟು, ಸಿಂಗಲ್ ಏಟಿಗೆ ಆತನ ತಲೆಯ ಚಿಪ್ಪೆಗರು ಹೋಗುತ್ತೆ. ಅಲ್ಲಿ ನಡೆದಂತ ಘಟನೆಯನ್ನ ಬಳಿಕ ಬಂದು ನಿಂತು ನೋಡ್ತಾ ಇದ್ದ ಜನ ಗಾಬರಿ ಬಿದ್ದು ಹೋಗಿದ್ರು. ಒಂದು ಕಡೆಗೆ ಶವ ಬಿದ್ದಿದೆ, ಆಟೋ ಅಲ್ಲಿ ಆತನ ಸ್ಕೂಟಿ ಬಿದ್ದಿದೆ, ಮತ್ತೊಂದು ಕಡೆ ರಕ್ತಸ್ರಾವ, ಇನ್ನೊಂದು ಕಡೆಗೆ ನಿಂತು ನೋಡೋರಿಗೆ ಆತನ ತಲೆಯಲ್ಲಿನ ಮೆದುಳು ಕೂಡ ಕಾಣ್ತಾ ಇದೆ. ಅಂದ್ರೆ ಆ ರೀತಿ ಭೀಕರವಾಗಿ ಹತ್ಯೆ ನಡೆದಿರುತ್ತೆ. ಒಂದು ಕಡೆಗೆ ಈ ಏನು ಪ್ರಕರಣ ಇದೆ, ಈ ಪ್ರಕರಣವನ್ನ ಕೊನೆಗೂ ಈಗ ವಿಜಯಪುರ ಗೋಳಗುಮಠ ಪೊಲೀಸರು ಭೇದಿಸಿದ್ದಾರೆ. ಹಂತಕರು ಯಾರು ಅನ್ನೋದನ್ನ ಪತ್ತೆ ಹಚ್ಚಿದ್ದಾರೆ, ಅವರನ್ನ ಅಂಧರ್ ಮಾಡಿದ್ದಾರೆ. ಆದ್ರೆ ಈ ಹತ್ಯೆ ನಡೆದ ರೀತಿ, ಹತ್ಯೆ ಮಾಡೋದಕ್ಕಾಗಿ ಅವರು ಮಾಡಿಕೊಂಡಂತ ಪ್ಲಾನ್ಗಳು, ಇನ್ನೊಂದು ಕಡೆ ಅವರ ಸಿಕ್ಕ ರೀತಿ, ಅವರ ಪತ್ತೆಯಾದ ರೀತಿ ಏನಿದೆ ಅದು ಏನಂತಂದ್ರೆ ಇಲ್ಲಿ ಬಹಳಷ್ಟು ಕುತೂಹಲಕಾರಿ, ಇನ್ನೊಂದು ಇಂಟ್ರೆಸ್ಟಿಂಗ್ ಆದಂತ ವಿಚಾರ. ಅದನ್ನೇ ನಾನು ಇವತ್ತು ವಿವರಣೆಯನ್ನ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಈ ಶರಣಬಸಪ್ಪ ಜೇವರ್ಗಿಯ ಹತ್ಯೆ ಏನಾಗುತ್ತೆ, ಹತ್ಯೆಯನ್ನ ಮಾಡೋಕೆ ಬರ್ತಕ್ಕಂಥ ಹಂತಕರೇನಿದ್ದಾರೆ ಅವರು ಮೊದಲಿಗೆ ಒಂದು ಕೊಡಲಿಯನ್ನು ತೆಗೆದುಕೊಂಡಿದ್ದಾರೆ. ತಮ್ಮ ಗುರುತು ಮರೆಮಾಚೋದಕ್ಕಾಗಿ ಮುಖಕ್ಕೆ ಒಂದು ಕರವಸ್ತ್ರವನ್ನ ಇಬ್ರು ಸಹ ಕಟ್ಕೊಂಡಿದ್ದಾರೆ. ಅಂದ್ರೆ ಗುರುತು ಹತ್ಬಾರ್ದು, CCTV ನೋಡಿದ್ರು ಸಹ ಅಂತೇಳಿ. ಇನ್ನೊಂದು ಕಡೆಗೆ ಅವರ ಏನು ಬೈಕ್ ಇತ್ತು, ಸ್ಪ್ಲೆಂಡರ್ ಬೈಕು, ಆ ಬೈಕ್ನ ಹಿಂಬದಿಯ ಒಂದು ನಂಬರ್ ಪ್ಲೇಟ್ ಇರುತ್ತೆ, ಅದನ್ನು ತೆಗೆದು ಹಾಕಿದ್ದಾರೆ. ಮತ್ತೊಂದು ಕಡೆಗೆ ಮುಂದ್ಗಡೆ ಇರತಕ್ಕಂತ ಈ ನಂಬರ್ ಪ್ಲೇಟ್ ಏನಿದೆ ಅದನ್ನ ಸಂಪೂರ್ಣವಾಗಿ ಮಡಿಸಿ ಹಾಕಿದ್ದಾರೆ. ಅಂದ್ರೆ ನಂಬರ್ ಕಾಣಬಾರ್ದು ಅಂತೇಳಿ. ಹೀಗೆ ಬಂದಂತ ಹಂತಕರೇನಿದ್ದಾರೆ ಹತ್ಯೆಯನ್ನ ಮಾಡಿ ಸಲೀಸಾಗಿ ಪಾರಾಗಿ ಓಡೋಗಿರ್ತಾರೆ. ಬಳಿಕ ಇದರ ತನಿಖೆಗೆ ಇಳಿದಂತ ಪೊಲೀಸರಿಗೆ ಶಾಕ್ ಮೇಲೆ ಶಾಕು. ಕಾರಣ ಏನಂತ ಹೇಳಿದ್ರೆ ಈ ಹಂತಕರನ್ನ ಪತ್ತೆ ಮಾಡಬೇಕಾದ್ರೆ ಅವರ ಮುಖಚರ್ಯಗಳು ಬೇಕಾಗ್ತವೆ. ಬಳಿಕ ಅವರು ಬಳಸ್ತಕ್ಕಂಥ ಗಾಡಿಯ ನಂಬರ್ ಆದ್ರೂ ಸಿಗಬೇಕು. ಅವ್ರು ಎತ್ತ ಕಡೆಗೆ ಹೋಗಿದ್ರು ಅನ್ನೋದಾದ್ರೂ ಪೊಲೀಸರಿಗೆ ಬರಬೇಕು. ಮೊದಲಿಗೆ ಏನಂದ್ರೆ ತನಿಖೆಗೆ ಇಳಿದಂತ ಪೊಲೀಸರು ಈತನಿಗೆ ಯಾರಾದ್ರೂ ಶತ್ರು ಇದ್ದಾರಾ ಈ ಶರಣಬಸಪ್ಪಗೆ ಅಂತೇಳಿ ತನಿಖೆಗೆ ಇಳಿತಾರೆ. ಕುಟುಂಬಸ್ಥರನ್ನ ಹೋಗಿ ಮಾತನಾಡ್ತಾರೆ. ಏನಾದ್ರು ಜಗಳ ಆಗಿದ್ವಾ ಕಳೆದ 1 ವರ್ಷ 2 ವರ್ಷ, ಹೀಗೆ ಏನಾದ್ರು ಯಾರ ಜೊತೆಗೆ ಅದರ ಡಿಸ್ಪ್ಯೂಟ್ ಇತ್ತಾ, ಈ ಫೈನಾನ್ಸ್ ವಿಚಾರದಲ್ಲಿ ಯಾರಾದ್ರೂ ಈತನ ಜೊತೆಗೆ ವಾದಕ್ಕಿಳಿದಿದ್ರ, ಗಲಾಟೆಗಳಾಗಿದ್ವಾ, ಅಥವಾ ಈ ಈತನೇನಾದ್ರೂ ಹೆಚ್ಚಿನ ಬಡ್ಡಿ ದರ ವಸೂಲಿ ಮಾಡ್ಲಿಕ್ಕೆ ಹೋಗಿ ಅಲ್ಲಿ ಯಾರಿಗೆ ಫೈನಾನ್ಸ್ ಕೊಟ್ಟಿದ್ದ ಅವ್ರ ಜೊತೆಗೆ ಜಗಳ ಮಾಡ್ಕೊಂಡಿದ್ನ, ಇದೆಲ್ಲವನ್ನ ತನಿಖೆ ಮಾಡಿದಾಗ ಪೊಲೀಸರಿಗೆ ಬಂದ ಔಟ್ಕಮ್ ಶೂನ್ಯ. ಕಾರಣ ಏನಂತ ಹೇಳಿದ್ರೆ ಈತನ ಸ್ವಭಾವ ಚೆನ್ನಾಗಿತ್ತು, ಯಾರ ಜೊತೆಗೂ ಜಗಳ ಇಲ್ಲ, ಉತ್ತಮವಾದಂತ ಫೈನಾನ್ಸ್ ಅನ್ನು ನಡೆಸ್ಕೊಂಡು ಹೋಗ್ತಾ ಇದ್ದ. 20 ವರ್ಷದ ಫೈನಾನ್ಸ್ ನ ಅನುಭವ ಈತನಿಗಿತ್ತು. ಹೀಗಾಗಿ ಏನಂತಂದ್ರೆ ಹಂತಕರು ಯಾರು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಗೋಳಗುಮಠ ಪೊಲೀಸರು ಇನ್ನಷ್ಟು ಆಳಕ್ಕೆ ಇಳಿಬೇಕಾದ ಅವಶ್ಯಕತೆ ಇತ್ತು. ಹೀಗೆ ತನಿಖೆಗೆ ಹೊರಟಂತ ಗೋಳಗುಮಠ ಪೊಲೀಸರಿಗೆ ಒಂದು ವಿಚಾರ ಗೊತ್ತಾಗುತ್ತೆ. ಆ ವಿಚಾರ ಏನಂತಂದ್ರೆ ಮತ್ತಷ್ಟು ಈ ಇಡೀ ತನಿಖೆಯನ್ನ ಇಂಟ್ರೆಸ್ಟಿಂಗ್ ಆಗಿ ಮಾಡುತ್ತೆ. ಅದೇನು ಅಂತ ಹೇಳಿದ್ರೆ ಕಳೆದ 10 ತಿಂಗಳ ಹಿಂದೆ, ಅಂದ್ರೆ 2025 ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಇದೇ ಶರಣಬಸಪ್ಪ ಜೇವರ್ಗಿ ಮೇಲೆ ಅದೇ ಏರಿಯಾದಲ್ಲಿ, ಅದೇ ಮುಬಾರಕ್ ಕಾಲೋನಿ ಏನು ಬರುತ್ತೆ ಅದೇ ಏರಿಯಾದಲ್ಲಿ ಈತರ ಮೇಲೆ ಒಂದು ಹಲ್ಲೆ ನಡೆದಿರುತ್ತೆ. ಅದು ಸಾಧಾರಣ ಹಲ್ಲೆ ಅಲ್ಲ, ಅಲ್ಲಿಯೂ ಸಹ
ಒಂದು CCTV ಇಲ್ಲಿ ರೆಕಾರ್ಡ್ ಆಗಿರುತ್ತೆ. ಆ ರೆಕಾರ್ಡನ್ನು ನೋಡಿದಾಗ ಅಲ್ಲಿಯೂ ಸಹ ಅದೇ ರೀತಿಯಾದ ಪ್ಯಾಟರ್ನ್ ಇತ್ತು. ಆ ಪ್ಯಾಟರ್ನ್ ಏನಂತ ಹೇಳಿದ್ರೆ ಅಲ್ಲಿಯೂ ಸಹ ಬೈಕ್ ನಂಬರ್ ಯಾವುದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಅಲ್ಲಿ ಬಂದಂಥ ಇಬ್ಬರು ಹಂತಕರ ಪೈಕಿ ಹಿಂದೆ ಕುಂತವನು ಹಲ್ಲೆ ಮಾಡಕ್ ಬರ್ತಾನೆ, ಹಲ್ಲೆಯನ್ನ ಮಾಡ್ತಾನೆ. ಆದರೆ ಅದರ ಮುಖಚರ್ಯೆ ಗೊತ್ತಾಗಬಾರ್ದು ಅಂತೇಳಿ ಮುಖವನ್ನ ಕಟ್ಕೊಂಡಿದ್ದಾನೆ, ಒಂದು ಕಡೆ ಕ್ಯಾಪನ್ನು ಹಾಕಿದ್ದ. ಹೀಗೆ ಎರಡೂ ಪ್ಯಾಟರ್ನ್ಗಳು ಒಂದಾಗಿದ್ದು. ಆಗ ಪೊಲೀಸರು ಒಂದಂತೂ ಕನ್ಫರ್ಮ್ ಆಗಿತ್ತು, 10 ತಿಂಗಳ ಹಿಂದೆ ಈ ಶರಣಬಸಪ್ಪ ಜೇವರ್ಗಿ ಮೇಲೆ ಯಾರು ಹಲ್ಲೆಯನ್ನ ಮಾಡಿದ್ರೋ ಅವರೇ ಈ ಕೊಲೆಯನ್ನ ಮಾಡಿರಬಹುದು ಅಂತೇಳಿ. ಈ ವಿಚಾರವನ್ನ ಇಟ್ಕೊಂಡು ಮತ್ತೊಂದು ಸಾರಿ ತನಿಖೆಗೆ ಅಂದ್ರೆ ಆ ಕುಟುಂಬಸ್ಥರ ವಿಚಾರಣೆಗೆ ಪೊಲೀಸರು ಮುಂದಾಗ್ತಾರೆ. ಅಲ್ಲಿಯೂ ಸಹ ಯಾವುದೇ ವಿಚಾರಗಳು ಗೊತ್ತಾಗಲಿಲ್ಲ. ಕಳೆದ 10 ತಿಂಗಳ ಹಿಂದೆ ಹಲ್ಲೆ ಆದಂತ ವಿಚಾರ ಇವರಿಗೆ ಗೊತ್ತಿರುತ್ತೆ, ಕುಟುಂಬಸ್ಥರಿಗೆ ಗೊತ್ತಿರುತ್ತೆ. ಆದರೆ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಅವ್ರು ಯಾರು, ಏನೂ ಇಲ್ಲ. ಯಾವುದೇ ರೀತಿಯಾದ ಮಾಹಿತಿಗಳು ಮನೆಯವರ ಹತ್ರ ಇರೋದಿಲ್ಲ. ಮತ್ತೊಂದು ಕಡೆಗೆ ಇದನ್ನ ಮೀರಿ ಮನೆಯವರು ಕೂಡ ಶರಣಬಸಪ್ಪನ ಆ ಟೈಮಲ್ಲಿ ವಿಚಾರಿಸಿದ್ರಂತೆ, ಯಾರ ಜೊತೆಗೆ ಗಲಾಟೆ ಆಗಿದೆ, ಆ ಗಲಾಟೆ ಮಾಡಿದವರು ಯಾರು, ಈ ಶರಣಬಸಪ್ಪನ ಅವ್ರು ಯಾರು ಅನ್ನೋದು ಗೊತ್ತಿಲ್ಲ. ಕಾರಣ ಏನಂತ ಹೇಳಿದ್ರೆ ಮುಖವನ್ನ ಮುಚ್ಚಿಕೊಂಡು ಬಂದು ಅವರು ಒಂದು ಭೀಕರವಂತ ಹಲ್ಲೆಯನ್ನು ಮಾಡಿ ಓಡ್ ಹೋಗಿರ್ತಾರೆ. ಒಂದು ಹತ್ಯೆ ಮಾಡೋಕ್ಕೆ ಯತ್ನ ಇರ್ತದೆ, ಆ ಯತ್ನ ಅಲ್ಲಿ ಸಫಲ ಆಗಿರೋದಿಲ್ಲ, ಅದು ಫೇಲ್ ಆಗಿರುತ್ತೆ. ಹೀಗಾಗಿ ಇನ್ನೊಂದು ಚಾನ್ಸ್ ಅನ್ನು ತೆಗೆದುಕೊಂಡಂತ ಈ ಹಂತಕರೇನಿದ್ದಾರೆ 10 ತಿಂಗಳ ಬಳಿಕ ಮತ್ತೆ ವಾಪಸ್ ಆಗ್ತಾರೆ. ಮತ್ತೆ ವಾಪಸ್ಸಾಗಿ ಇದೇ ಮುಬಾರಕ್ ಕಾಲೋನಿಯಲ್ಲಿ ಆತನ ಮೇಲೆ ಈ ಕೊಡ್ಲಿಯಿಂದ ಬೀಸಿ ಆತನನ್ನ ಹತ್ಯೆ ಮಾಡಿದ್ದಾರೆ. ಬಳಿಕ ಇದರ ಇನ್ನಷ್ಟು ಆಳಕ್ಕೆ ಇಳಿದು ತನಿಖೆಯನ್ನ ಮಾಡಿದಾಗ ಇಲ್ಲಿ ಬಯಲಾಗಿರುವಂತದ್ದು ಒಂದು ಅನುಮಾನದ ಕೇಸು. ತನಿಖೆ ಇನ್ನಷ್ಟು ಆಳಕ್ಕೆ ಇಳಿದಂತ ಪೊಲೀಸರು, ಗೋಳಗುಮ್ಮಟ ಪೊಲೀಸರು ಕೊನೆಗೂ ಆರೋಪಿಗಳನ್ನ ಬಂಧಿಸಿದ್ದಾರೆ. ಆ ಆರೋಪಿಗಳು ಬೇರಾರಲ್ಲ, ಸರ್ಫರಾಜ್ ಶೇಖ್ ಅಂತೇಳಿ 37 ವರ್ಷದ ವ್ಯಕ್ತಿ. ಈತನ ಪತ್ನಿಗೆ ಇದೇ ಶರಣಬಸಪ್ಪ ಫೈನಾನ್ಸ್ ಅನ್ನ ಮಾಡ್ತಾ ಇದ್ದ, ಡೈಲಿ ಅವ್ರ ಮನೆಗೆ ಹೋಗೋದು ಬರೋದನ್ನ ಮಾಡ್ತಾ ಇದ್ದ. ಆತನನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸಿದಾಗ ಆತ ಕೆಲವೊಂದಿಷ್ಟು ಅನೈತಿಕತೆಯ ವಿಚಾರಗಳನ್ನ ಪೊಲೀಸರ ಮುಂದೆ ಹೇಳಿದಾನೆ. ಆದರೆ ಅವರ ಕುಟುಂಬಸ್ಥರು ಹೇಳೋ ಪ್ರಕಾರ ಇದು ಬರೀ ಸಂಶಯ, ಆತನ ತಲೆಯಲ್ಲಿ ಸಂಶಯ ಓಡ್ತಾ ಇತ್ತು. ಹಂತಕನ ತಲೆಯಲ್ಲಿ ಪ್ರತಿದಿನ ಪ್ರತಿಯೊಂದು ಮನೆಗೆ ಫೈನಾನ್ಸ್ ಕಲೆಕ್ಷನ್ಗೆ ಹೋದಾಗ ಈತ ಉತ್ತಮವಾಗಿ ಮಾತನಾಡ್ತಾ ಇದ್ದ, ಮತ್ತೊಂದು ಕಡೆಗೆ ಉತ್ತಮವಾದ ಸಂಬಂಧಗಳನ್ನ ಹೊಂದಿದ್ದ, ಆಮೇಲೆ ಫ್ರೀಯಾಗಿ ಎಲ್ಲರ ಜೊತೆಗೂ ಕೂಡ ಮಾತನಾಡ್ತಾ ಇದ್ದ. ಅದೇ ರೀತಿಯಾಗಿ ಸರ್ಫರಾಜ್ ಪತ್ನಿಯ ಜೊತೆಗೂ ಕೂಡ ಕ್ಯಾಶುವಲ್ ಆಗೇನೆ ಮಾತಾಡ್ತಾ ಇದ್ದ. ಇದನ್ನ ಸರ್ಫರಾಜು ನನ್ನ ಹೆಂಡತಿಯ ಜೊತೆಗೆ ಇಷ್ಟೊಂದು ಕ್ಲೋಸ್ ಆಗಿ ಮೂವ್ ಆಗಿ ಮಾತಾಡ್ತಾನೆ ಹೀಗೆ ಅಂತೇಳಿ ಆತನ ತಲೆಯಲ್ಲಿ ಇದೊಂದು ಅನೈತಿಕ ಸಂಬಂಧ ಇರ್ಬೋದು ಅಂತೇಳಿ ಸಂಶಯ ಪಟ್ಟು ಹತ್ಯೆ ಮಾಡಿದಾನೆ ಅಂತಕ್ಕಂಥ ಮಾತುಗಳನ್ನ ಈಗ ಈ ಶರಣಬಸಪ್ಪ ಮನೆಯವರು ಹೇಳ್ತಾ ಇರುವಂಥದ್ದು. ಅಂದ್ರೆ ಇಲ್ಲಿ ಕೊನೆಗೂ ಆರೋಪಿ ಪತ್ತೆಯಾಗಿದ್ದಾನೆ, ಆತನ ಮೋಟಿವ್ ಏನಿತ್ತು ಅನ್ನೋದು ಕೂಡ ಈಗ ಬಯಲಾಗಿರುವಂಥದ್ದು. ಒಂದು ಸಂಶಯ, ಒಂದು ತಲೆಯಲ್ಲಿ ಹೊಕ್ಕಂತ ಸಂಶಯ ಅಂತಕ್ಕಂಥ ಹುಳ ಏನೆಲ್ಲ ಮಾಡಲಿಕ್ಕೆ ಹಚ್ಚುತ್ತೆ ಅಂತಕ್ಕಂಥದ್ದು ಈ ಒಂದು ಕ್ರೈಮ್ ಕಹಾನಿಯ ತಿರುಳು. ವಿಜಯಪುರದ ಕಿರಣಪ್ಪ ಜೊತೆಗೆ ಷಡಕ್ಷರಿ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.